ಏನೋ ಆಗಿದೆ ಅಂದರೆ ಅದಕ್ಕೆ ಏನೋ ಕಾರಣ ಇದ್ದೇ ಇದೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕಿಯೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ನಿನಗೆ ದೊರೆಯುವುದಿಲ್ಲ. ಜೀವನದಲ್ಲಿ ನಾವು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲು ಬೇಕಾದ 4 ವಿಚಾರಗಳು. ನಮ್ಮನ್ನು ಪ್ರೀತಿಸುವವರನ್ನು ನಾವು ಉಪಯೋಗಿಸಿಕೊಳ್ಳಬಾರದು. ನಮ್ಮ ಅಗತ್ಯತೆ ಅಲ್ಲಿ ಇದೆ ಅಂದ ಮೇಲೆ ನಾವು ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ನಾವು ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಯಾರಿಗೆ ಯಾರೂ ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಎಂದು ನಾವು ಅಂದುಕೊಳ್ಳುವುದು ನಮ್ಮ ಭ್ರಮೆ. ಎಣ್ಣೆ ಇದ್ದರೇನೇ ದೀಪ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಇದ್ದಾರೆ, ನಾವು ಚೆನ್ನಾಗಿಲ್ಲ ಅಂದರೆ ನಮಗೆ ನಮ್ಮವರೇ ಶತ್ರುಗಳು. ಸಣ್ಣ ಪೆಟ್ಟಿನಿಂದಲೂ ಒಡೆಯುವ ಗಾಜಿನಂತೆ ಇರಬೇಡಿ. ಮನಸ್ಸು ಜೇಡಿಮಣ್ಣಿನಂತಿರಲಿ, ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತದೆ. ಅವರು ನಿಂದಿಸುತ್ತಾರೆಂದು ಚಿಂತಿಸಬೇಡಿ. ಯಾರು ತನ್ನ ನಿಂದನೆಯನ್ನು ಸಮಾಧಾನದಿಂದ ಕೇಳುತ್ತಾರೋ ಅವರು ತನ್ನ ಸಂಯಮದಿಂದ ಇಡೀ ಜಗತ್ತನ್ನೇ ಗೆಲ್ಲಬಲ್ಲರು. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿರದು. ಕೆಲವು ವೇಳೆ ನಿಮ್ಮ ಸಣ್ಣ ಪ್ರಯತ್ನವೂ ನಿಮಗೆ ಉನ್ನತ ಸ್ಥಾನ ಕಲ್ಪಿಸಬಹುದು. ಯಾರು ಏನೋ ಅಂದ್ರು ಅನ್ನುವ ಮಾತ್ರಕ್ಕೆ ಒಳ್ಳೆಯದು ಕೆಟ್ಟದ್ದು ಆಗುವಂತಿದ್ದರೆ ಈ ಭೂಮಿಯೇ ಸ್ವರ್ಗವಾಗಿರುತ್ತಿತ್ತು, ಇಲ್ಲವೇ ಪೂರ್ತಿ ನರಕವಾಗಿರುತ್ತಿತ್ತು. ಅದಕ್ಕೆ ಈ ಮಾತಿಗೆಲ್ಲ ಗಮನ ಕೊಡದೆ ಯಾವುದು ನಿತ್ಯವೂ ಇರುವುದು, ಯಾವುದು ಸತ್ಯವಾಗಿರದು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ.